ನಾನು ನಿಮ್ಮ ಕನ್ನಡದ ಕಂದ ಅಲ್ಲವ. ಏನಪ್ಪ ವಿಷಯ ಅಂದ್ರೆ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದು. ಇಲ್ಲಿ ಪೂಜಾರಪ್ಪ ಅವ್ರು ಸತ್ತೋಗಿದ್ರು. ಅದಕ್ಕೆ ಪೂಜಾರಪ್ಪ ಅವ್ರನ್ನ ಸೆಲೆಕ್ಟ್ ಮಾಡ್ಸಕ್ಕೆ ಬಸವಣ್ಣ ಅವ್ರನ್ನ ಕರ್ಸವ್ರೆ. ಈಗ ನೋಡೋಣ ಬನ್ನಿ. ಬಸವಣ್ಣ ಎಂಟ್ರಿ ಆಗೋ ಟೈಮಲ್ಲಿ ಹೂವು ಎಲ್ಲ ಹಾಕಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದೆವು. ಆಮೇಲೆ ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪೂಜೆ ಎಲ್ಲ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಊರೊಳಗಡೆ ಎಂಟ್ರಿ ಆಗ ಎಷ್ಟು ಕ್ಯೂಟಾಗಿ ಸೀರೆ ಎಲ್ಲ ಉಟ್ಕೊಂಡು ಕಳಸ ಹೊತ್ಕೊಂಡು ಹೋಯ್ತು. ಆಮೇಲೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕ್ರಿ ಇನ್ನೊಂದು ದೇವಸ್ಥಾನಕ್ಕೆ ಸೆಲೆಕ್ಟ್ ಮಾಡೋಕ್ಕೆ. ಮಧ್ಯದಲ್ಲೇ ಗದ್ದೆ ಒಳಗಡೆ ಹೊಂಟೋಯ್ತು. ಆಮೇಲೆ ಅಲ್ಲಿ ಹೋಗಿ ಕೂರ್ಸೋಯ್ತು. ಆಮೇಲೆ ರೋಡ್ಗೆ ಆಟ ಆಡಿಸ್ಕೊಂಡೋಯ್ತು. ಆಮೇಲೆ ಕರ್ಕೊಬಂದು ನೀರು ಹಾಕಿದ್ರು. ಆಮೇಲೆ ಬಸವಣ್ಣಂಗೆ ಪೂಜೆ ಮಾಡ್ತಾಯಿದ್ದು. ಅವಾಗ ಬಸವಣ್ಣ ಆವಾಗಲೇ ಬುದ್ಧಿರೋದಕ್ಕೆ ಈಗ ಸಮಾಧಾನ ಮಾಡ್ತೈತೆ ನೋಡಿ. ಎಷ್ಟು ನಿಕ್ಕಿ ಸಮಾಧಾನ ಮಾಡ್ತೈತೆ. ಆಮೇಲೆ ನರಸಿಂಹಸ್ವಾಮಿ ಪೂಜೆ ಮಾಡೋರಿಗೆ ಅವ್ರಿಗೆ ದೇವ್ರು ಬಂದ್ಬಿಡ್ತು. ಆ ದೇವ್ರನ್ನ ಬಂದಿರೋ ನೋಡೋಕ್ಕೆ ಎರಡು ಕಣ್ಣು ಸಾಲಿಲ್ಲ. ಎಷ್ಟು ಆಕ್ರೋಶ ನೀವೇ ನೋಡಿ. ನಮ್ಮಮ್ಮ ಒಬ್ಬರೇ ಬಂದು ಕೈ ಮುಕ್ಕೋಯ್ತವ್ರು ನೋಡಿ. ಕರ್ಣ ಕೆಂಚನ ಅಂತ ಇದು ಹಳ್ಳಿಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ.